ನಮಸ್ಕಾರ. ಇಂದಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂಥರ ಮಾರುಕಟ್ಟೆ ಪತ್ತೆದಾರಿಯ ಕೆಲಸ ಮಾಡಲಿದ್ದೇವೆ. ಹೌದು, 2026ರ ಆರಂಭದಲ್ಲಿ ಬೆಳ್ಳಿ ಮಾರುಕಟ್ಟೆಯಲ್ಲಿ ನಡೆದ ಆ ವಿಪರೀತ ಬೆಲೆ ಏರಿಳಿತಗಳ ರೋಮಾಂಚಕ ರಹಸ್ಯವನ್ನು ಭೇದಿಸೋಣ. ತಡಮಾಡೋದು ಬೇಡ, ನೇರವಾದಿ ವಿಷಯಕ್ಕೆ ಬರೋಣ. ಮೊದಲಿಗೆ ಈ ನಂಬರ್ ನೋಡಿ, $121.64. ಇದು ಜಾನ್ವರಿ 2026ರಲ್ಲಿ ಬೆಳ್ಳಿ ಮುಟ್ಟಿದ ಆಲ್ ಟೈಮ್ ಹೈ, ಅಂದರೆ ಸಾರ್ವಕಾಲಿಕ ಗರಿಷ್ಠ ಬೆಲೆ. ಈ ಒಂದು ಬೃಹತ್ ಸಂಖ್ಯೆ ನಮ್ಮ ಇಂದಿನ ಕಥೆಯ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ. ನಿಜಕ್ಕೂ ಒಂದು ಅದ್ಭುತವಾದ ಮೈಲಿಗಲ್ಲು, ಅಲ್ವಾ? ಆದ್ರೆ ಕೇವಲ ಕೆಲವೇ ತಿಂಗಳುಗಳಲ್ಲಿ ಏನಾಯ್ತು ಗೊತ್ತಾ? ಮಾರುಕಟ್ಟೆಯಲ್ಲಿ ದೊಡ್ಡ ಭೂಕಂಪನವೇ ಆಗೋಯ್ತು. ಜನವರಿಯ ಆ ಅದ್ಭುತ ಗರಿಷ್ಠ ಮಟ್ಟದಿಂದ ಮೇ ತಿಂಗಳ ಮಧ್ಯಭಾಗದ ಹೊತ್ತಿಗೆ ಬೆಳ್ಳಿಯ ಬೆಲೆ ದಿಢೀರನೆ ಅಂದಾಜು $84ಗಳಿಗೆ ಕುಸಿಯಿತು. ಒಂದು ಪ್ರಮುಖ ಕಮೋಡಿಟಿಯನ್ನು ಈ ಪರಿ ಅತ್ತಿಂದಿತ್ತ ಎಳೆದಾಡುವಂತಹ ಆ ನಿಗೂಢ ಶಕ್ತಿಗಳು ಯಾವುವು ಅನ್ನೋದೇ ಈಗ ನಮ್ಮ ಮುಂದಿರುವ ಅತಿದೊಡ್ಡ ಪ್ರಶ್ನೆ. ಇಲ್ಲಿದೆ ನೋಡಿ ನಮ್ಮ ತನಿಖೆಯ ಮೊದಲ ಹಾಗೂ ಅತಿ ಮುಖ್ಯ ಸಾಕ್ಷಿ. ಬೆಳ್ಳಿ ಮಾರುಕಟ್ಟೆಯಲ್ಲಿ ಸತತ 6ನೇ ವರ್ಷವೂ ಪೂರೈಕೆಯ ಕೊರತೆ ಇದೆ. ಈ ಶಾರ್ಟ್ ಫಾಲ್ ಇಷ್ಟಿದೆ ಅಂದ್ರೆ ಅಂದಾಜು 46 ಮಿಲಿಯನ್ ಔನ್ಸ್ಗಳು. ಮೂಲಭೂತವಾಗಿ ಚಿನ್ನ ಮತ್ತು ಬೆಳ್ಳಿಯ ಮಾರುಕಟ್ಟೆಯನ್ನು ಬೇರ್ಪಡಿಸುವ ಪ್ರಮುಖ ಅಂಶವೇ ಈ ಬೃಹತ್ ಪೂರೈಕೆಯ ಕೊರತೆ. 262 ಮಿಲಿಯನ್. ಹೌದು, ನೀವು ಕೇಳಿದ್ದು ಸರಿಯಾಗಿಯೇ ಇದೆ. ಕೇವಲ ಬೇಡಿಕೆಯನ್ನ ಪೂರೈಸಲು 2021ರಿಂದ ಇದುವರೆಗೂ ಭೂಮಿಯ ಮೇಲಿನ ದಾಸ್ತಾನುಗಳಿಂದ ತೆಗೆದುಕೊಂಡ ಒಟ್ಟು ಬೆಳ್ಳಿಯ ಔನ್ಸ್ಗಳ ಸಂಖ್ಯೆ ಇದು. ಈ ಕೊರತೆಯನ್ನ ನೀಗಲು ಮಾರುಕಟ್ಟೆ ಎಷ್ಟೊಂದು ಹೆಣಗಾಡ್ತಿದೆ ಅನ್ನೋದನ್ನ ಈ ಆಘಾತಕಾರಿ ನಂಬರ್ ಸ್ಪಷ್ಟವಾಗಿ ತೋರಿಸ್ತದೆ. ಹಾಗಾದ್ರೆ ಇಷ್ಟೊಂದು ಬೆಳ್ಳಿ ಎಲ್ಲಿಗೋಗ್ತಿದೆ? ಯಾರು ಇದನ್ನ ನುಂಗಿ ಹಾಕ್ತಿದ್ದಾರೆ ಅಂತ ನೀವ್ ಯೋಚಿಸ್ತಾ ಇರ್ಬೋದು. ಉತ್ತರ: ನೆಕ್ಸ್ಟ್ ಜೆನ್ ತಂತ್ರಜ್ಞಾನಗಳು. ಹೊಸ ಮಾದರಿಯ ಟಾಪ್ಕಾನ್ ಸೌರಕೋಶಗಳು, ಬೃಹತ್ ಎಐ ಡೇಟಾ ಸೆಂಟರ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳು. ಹಸಿರು ತಂತ್ರಜ್ಞಾನ ಮತ್ತು ಡಿಜಿಟಲ್ ಮೂಲಸೌಕರ್ಯದ ಈ ಹೊಸ ಯುಗದಲ್ಲಿ ಬೆಳ್ಳಿಯ ಬೇಡಿಕೆ ಸಂಪೂರ್ಣವಾಗಿ ಅನಿವಾರ್ಯವಾಗಿದೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಆದರೆ ಸಾಂಪ್ರದಾಯಿಕ ಇಂಜಿನ್ ಕಾರುಗಳಿಗಿಂತ ಇವಿಗಳು ಪ್ರತಿ ಯೂನಿಟ್ಗೆ 67ರಿಂದ 79ರಷ್ಟು ಹೆಚ್ಚು ಬೆಳ್ಳಿಯನ್ನ ಬಳಸ್ತವೆ. ಇವಿ ಉತ್ಪಾದನೆಯು 13% ದರದಲ್ಲಿ ಬೆಳೆಯುತ್ತಿರುವುದರಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ಬೆಳ್ಳಿಯ ಅಗತ್ಯ ಭಗ್ರವಾಗಿ ಬೇರೂರುತ್ತಿದೆ. ಸಿಲ್ವರ್ ಇನ್ಸ್ಟಿಟ್ಯೂಟ್ನ ವರದಿಯ ಪ್ರಕಾರ ಬೃಹತ್ ಡೇಟಾ ಸೆಂಟರ್ಗಳು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯವಸ್ಥೆಗಳಿಗೆ ಅತ್ಯಂತ ವಿಶ್ವಾಸಾರ್ಹವಾದ ಸಿಲ್ವರ್ ಕನೆಕ್ಟರ್ಸ್ಗಳು ಬೇಕೇ ಬೇಕು. ಇದರ ಜೊತೆಗೆ ಸೌರ ಫಲಕಗಳ ಅಳವಡಿಕೆ ಕೂಡ ವಿಶ್ವಾದ್ಯಂತ ದಾಖಲೆಯ ಮಟ್ಟದಲ್ಲಿ ಬೆಳೆದಿದೆ. ಇದೆಲ್ಲವೂ ಸೇರಿ ಬೆಳ್ಳಿಯ ಬೃಹತ್ ಬಳಕೆಗೆ ಕಾರಣವಾಗ್ತಿದೆ. ಇಷ್ಟೆಲ್ಲ ಡಿಮ್ಯಾಂಡ್ ಇದ್ದಾಗ ಸಹಜವಾಗಿಯೇ ಒಂದು ಕೌಂಟರ್ ಫೋರ್ಸ್ ಕೂಡ ಹುಟ್ಕೊಳ್ಳುತ್ತೆ. ಅದೇ ಥ್ರಿಫ್ಟಿಂಗ್. ಅಂದ್ರೆ ಬೆಲೆಗಳು ಗಗನಕ್ಕೇರುತ್ತಿದ್ದಂತೆ ಸೌರಶಕ್ತಿ ಮುಂತಾದ ವಲಯಗಳ ತಯಾರಿಕರು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ದುಬಾರಿ ಬೆಳ್ಳಿಯ ಬದಲಿಗೆ ತಾಮ್ರವನ್ನ ಬಳಸಲು ಅಥವಾ ಬೆಳ್ಳಿಯ ಬಳಕೆಯ ಪ್ರಮಾಣವನ್ನೇ ಕಡಿಮೆ ಮಾಡಲು ಹತಾಶರಾಗಿ ಪ್ರಯತ್ನಿಸುತ್ತಿದ್ದಾರೆ. ಸರಿ, ಈಗ ಮ್ಯಾಕ್ರೋ ಆರ್ಥಿಕ ಚಿತ್ರಣದತ್ತ ಗಮನ ಹರಿಸೋಣ. ಬೆಲೆ ದಿಗೀರಂತ $84ಗೆ ಯಾಕೆ ಕುಸಿತು? ಕೇವಲ ಕೈಗಾರಿಕಾ ಬೇಡಿಕೆ ಅಷ್ಟೇ ಅಲ್ಲ, ಹಣದುಬ್ಬರ ಮತ್ತು ಬಡ್ಡಿ ದರ ಕಡಿತದೆ ಮುಂದೂಡಿಕೆಯಂತಹ ಅಂಶಗಳು ಗುರುತ್ವಾಕರ್ಷಣೆಯಂತೆ ಕೆಲಸ ಮಾಡಿದ್ವು. ಮೇ ತಿಂಗಳ ಹಣದುಬ್ಬರ ಡೇಟಾ ಮತ್ತು ಫೆಡ್ ಬಡ್ಡಿದರ ಕಡಿತದ ಸಾಧ್ಯತೆ 8ಕ್ಕಿಂತ ಕೆಳಗೆ ಕುಸಿದದ್ದು ಈ ಇಳಿಕೆಗೆ ಪ್ರಮುಖ ಕಾರಣವಾಯಿತು. ಇದನ್ನ ಅರ್ಥ ಮಾಡ್ಕೊಳ್ಳಲು ನಾವು ಚಿನ್ನ ಮತ್ತು ಬೆಳ್ಳಿಯ ಅನುಪಾತ ಅಂದ್ರೆ ಗೋಲ್ಡ್ ಟು ಸಿಲ್ವರ್ ರೇಷಿಯೋ ನೋಡ್ಬೇಕು. ಮೇ ತಿಂಗಳಲ್ಲಿ ಈ ಅನುಪಾತ 62:1ರಿಂದ 55:1ಕ್ಕೆ ತೀವ್ರವಾಗಿ ಕುಸಿಯಿತು. ಇದರ ಅರ್ಥ ಏನು? ಬೆಳ್ಳಿಯು ಕೇವಲ ಸೇಫ್ ಹೇವನ್ ಆಗಿ ಮಾತ್ರವಲ್ಲ, ತನ್ನ ಕೈಗಾರಿಕಾ ಬೇಡಿಕೆಯ ಮೂಲಭೂತ ಅಂಶಗಳ ಆಧಾರದ ಮೇಲೆಯೇ ಅತಿ ಹೆಚ್ಚು ವಹಿವಾಟು ನಡೆಸ್ತಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳ ನಡುವೆ ಇರುವ ಸಂಪೂರ್ಣ ಭಿನ್ನಾಭಿಪ್ರಾಯ. ಯುಬಿಎಸ್ ಮತ್ತು ಜೆಪಿ ಮಾರ್ಗನ್ ಅವರು ವರ್ಷಾಂತ್ಯಕ್ಕೆ $80ರಿಂದ $85 ಗುರಿಯನ್ನು ನೀಡಿದ್ರೆ, ಸಿಟಿ ಗ್ರೂಪ್ ಮಾತ್ರ ನೇರವಾಗಿ $110 ತಲುಪ್ತದೆ ಎಂದು ಹೇಳಿದೆ. ಬೆಳ್ಳಿಯ ಭವಿಷ್ಯದ ಬಗ್ಗೆ ಮಾರುಕಟ್ಟೆ ತಜ್ಞರು ಎಷ್ಟು ವಿಭಜಿತರಾಗಿದ್ದಾರೆ ನೋಡಿ. ಈ ಸಂಘರ್ಷವನ್ನ ಸ್ವಲ್ಪ ನಿಷ್ಪಕ್ಷಪಾತವಾಗಿ ವಿಶ್ಲೇಷಿಸೋಣ. ಯುಬಿಎಸ್ ಮತ್ತು ಜೆಪಿ ಮಾರ್ಗನ್ ಅವರ ಬೇರಿಷ್ ನೋಟದ ಪ್ರಕಾರ ಹೆಚ್ಚಿನ ಬೆಲೆಗಳು ಈ ಥ್ರಿಫ್ಟಿಂಗ್ಗೆ ದಾರಿ ಮಾಡಿಕೊಡ್ತವೆ ಮತ್ತು ಇದರಿಂದ ಬೇಡಿಕೆ ಕುಸಿದು ಕೊರತೆಯೂ ಕಡಿಮೆಯಾಗುತ್ತೆ. ಆದರೆ ಇನ್ನೊಂದೆಡೆ ಬುಲ್ಲಿಶ್ ನೋಟದ ಪ್ರಕಾರ
ಏಷ್ಯಾದಲ್ಲಿನ ಚಿಲ್ಲರೆ ಖರೀದಿ ಮತ್ತು ಭೌತಿಕ ಬೆಳ್ಳಿಯ ತೀವ್ರ ಕೊರತೆಯು ಬೆಲೆಯನ್ನು ಮತ್ತೆ ಮೇಲಕ್ಕೆ ಕೊಂಡೊಯ್ಯುತ್ತದೆ ಎಂದು ಸಿಟಿ ಗ್ರೂಪ್ ವಾದಿಸುತ್ತಿದೆ. ಹಾಗಾದ್ರೆ ಇಂತಹ ತೀವ್ರ ಏರಿಳಿತದ ಮಾರುಕಟ್ಟೆಯಲ್ಲಿ ನಮ್ಮ ಹೂಡಿಕೆಯ ತೀರ್ಪು ಏನಾಗಿರಬೇಕು? ಈ ರೋಲರ್ ಕೋಸ್ಟರ್ನ ಯಶಸ್ವಿಯಾಗಿ ನಿಭಾಯಿಸಲು ಕೇವಲ ಒಂದೇ ಲೋಹದ ಮೇಲೆ ಅವಲಂಬಿತರಾಗದೆ ಚಿನ್ನ ಮತ್ತು ಬೆಳ್ಳಿ ಈ ಎರಡು ಪ್ರಮುಖ ಲೋಹಗಳನ್ನು ಒಳಗೊಂಡ ಒಂದು ಸಮತೋಲಿತ ತಂತ್ರದ ಅಗತ್ಯವಿದೆ. ಇಲ್ಲಿ ಚಿನ್ನದ ಪಾತ್ರ ಬಹಳ ಮುಖ್ಯವಾಗುತ್ತೆ. ಚಿನ್ನ ಯಾವತ್ತಿಗೂ ಒಂದು ಐತಿಹಾಸಿಕ ಬಫರ್, ಒಂದು ಸೇಫ್ ಹೇವನ್ನ ಆಗಿ ಕಾರ್ಯನಿರ್ವಹಿಸುತ್ತದೆ. ಭೌಗೋಳಿಕ ರಾಜಕೀಯ ಆಘಾತಗಳ ವಿರುದ್ಧ ಇದು ರಕ್ಷಣೆ ನೀಡುತ್ತದೆ ಮತ್ತು ನಿಮಗೆ ಗೊತ್ತಿರುವಂತೆ ಸೆಂಟ್ರಲ್ ಬ್ಯಾಂಕ್ಗಳ ನಿರಂತರ ಖರೀದಿಯಿಂದ ಚಿನ್ನಕ್ಕೆ ಅತ್ಯಂತ ಬಲವಾದ ಬೆಂಬಲವಿದೆ. ಅದಕ್ಕೆ ಹೇಳೋದು 70% ಚಿನ್ನ ಮತ್ತು 30% ಬೆಳ್ಳಿಯ ಒಂದು ಸಮತೋಲಿತ ಹೂಡಿಕೆ ತಂತ್ರ ಬಹಳ ಮುಖ್ಯ ಅಂತ. ಈ ವಿಧಾನವು ಹಣದುಬ್ಬರ ಹಾಗೂ ಬಡ್ಡಿದರ ಕಡಿತದ ವಿಳಂಬದಂತಹ ಏರಿಳಿತಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. ಅದೇ ಸಮಯದಲ್ಲಿ ಬೆಳ್ಳಿಯ ಭವಿಷ್ಯದ ತಂತ್ರಜ್ಞಾನ ಆಧಾರಿತ ಅದ್ಭುತ ಬೆಳವಣಿಗೆಯ ಲಾಭವನ್ನು ಪಡೆಯಲು ಇದು ನಮಗೆ ಸಹಾಯ ಮಾಡುತ್ತದೆ. ಬನ್ನಿ, ನಮ್ಮ ಇಂದಿನ ಈ ಮಾರುಕಟ್ಟೆ ಪತ್ತೇದಾರಿ ವಿಶ್ಲೇಷಣೆಯ ಪ್ರಮುಖ ಅಂಶಗಳನ್ನ ಒಂದ್ಸಲ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ಮೊದಲನೇದಾಗಿ ಬೆಲೆಯ ವಿಪರೀತ ಏರಿಳಿತವನ್ನು ಒಪ್ಪಿಕೊಳ್ಳುವುದು. ಎರಡನೇದಾಗಿ 6 ವರ್ಷಗಳ ಆ ನಿರಂತರ ಪೂರೈಕೆ ಕೊರತೆಯನ್ನ ಗಮನಿಸುವುದು. ಮೂರನೇದು ಇವಿ ಮತ್ತು ಎಐ ಬೇಡಿಕೆಯನ್ನ ಥ್ರಿಫ್ಟಿಂಗ್ ಜೊತೆ ತೂಗಿ ನೋಡುವುದು. ಮತ್ತು ಕೊನೆಯದಾಗಿ ಬೆಳ್ಳಿಯ ಏರಿಳಿತವನ್ನು ಸಮತೋಲನಗೊಳಿಸಲು ಚಿನ್ನವನ್ನು ಬಳಸುವುದು. ಕೊನೆಯದಾಗಿ ನಿಮ್ಮನ್ನ ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗ್ತಿದ್ದೀವಿ. ಮುಂಬರುವ ಬೀಜಿಂಗ್ ಶೃಂಗಸಭೆಯ ನಂತರ ಬೆಳ್ಳಿಯ ಬೆಲೆ ಏನಾಗಬಹುದು? ಖಂಡಿತ ಯೋಚಿಸಿ. ಮುಂದಿನ ಈ ದೊಡ್ಡ ಮ್ಯಾಕ್ರೋ ಆರ್ಥಿಕ ಬದಲಾವಣೆಯು ಚಿನ್ನ ಮತ್ತು ಬೆಳ್ಳಿಯ ಅನುಪಾತವನ್ನು ಮತ್ತೆ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಮಾರುಕಟ್ಟೆ ಬಹಳ ಕುತೂಹಲದಿಂದ ಎದುರು ನೋಡ್ತಿದೆ. ಇಂದಿನ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಯಿತು ಅಂತ ಭಾವಿಸ್ತೀವಿ. ನಮಸ್ಕಾರ.